ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ 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 ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ ದೇಶವಾಳಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ ನಾದದ ಸುಧೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರೇ ಚಪ್ಪಾಳೆ 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 ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರೇ ಚಪ್ಪಾಳೆ ಕ್ರೀಡಾ ಲೋಕದ ಸಾಧಕರೇ ನಿಮಗಿದ ಸ್ಫೂರ್ತಿಯ ಚಪ್ಪಾಳೆ ಬೆಳ್ಳಿ ತೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ 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 ಥ್ಯಾಂಕ್ ಯು ಮಕ್ಕಳಿಗೆ. ಈಗ ಹಿರಿಯ ಪ್ರಾಥಮಿಕ ಪಾಠಶಾಲೆ ತೂಪ್ರಳ್ಳಿ ಪ್ರಾಂಶಿ, ಲಾವಣ್ಯ, ಪ್ರಗತಿ, ವೈಷ್ಣವಿ, ವಿದ್ಯಾ, ಅರುಣ್ಯ, ಇವಾಂಕ, ಒಕ್ತಾವಿ and ಶಿವಾಂಶ್. ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ತೂಬ್ರಳ್ಳಿ ವಿದ್ಯಾರ್ಥಿಗಳಿಗೆ ನಮ್ಮೆಲ್ಲರ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಈ ಒಂದು ನೃತ್ಯಕ್ಕೆ ತರಬೇತಿ ಕೊಟ್ಟಿರ್ತಕ್ಕಂತಹ ಆ ಶಾಲೆಯ ಸರ್ಕಾರಿ ಶಿಕ್ಷಕರ ಗೋವಿಂದಪ್ಪ, ಸುನೀತಾ, ಆಶಾರಾಣಿ, ಸುಶೀಲಾ ಮತ್ತು ಸವಿತಾ, ಈ ಶಿಕ್ಷಕರಿಗೆ ಈ ವೇದಿಕೆ ಬರುವ ಧನ್ಯವಾದಗಳು.
ಹಮ್ಮಿಕೊಂಡಿದ್ದಾರೆ. ನಮ್ಗೆಲ್ಲರೂ ಸಹ ಮಾರ್ಗದರ್ಶನ ಆಗಿದ್ದಾರೆ ಮತ್ತು ಸರ್ಕಾರದಿಂದ ಬರ್ತಕ್ಕಂಥ ಹಲವಾರು ಯೋಜನೆಗಳನ್ನು ಈ ಒಂದು ಬಡಾವಣೆಯಲ್ಲಿ ಕಾರ್ಯಕ್ರಮ ಮಾಡಿಕೊಂಡು ನಾವೆಲ್ಲ ಒಂದು ಕಡೆ ಸೇರಿದ್ದೀವಿ. ಅದಕ್ಕೆ ಕಾರಣಕರ್ತರು ಅವರಾಗಿದ್ದಾರೆ. ಹಾಗೆಯೇ ಈ ಚಿಣ್ಣರ ಮೇಳ ಒಂದು ಕಾರ್ಯಕ್ರಮ 2007ರಿಂದ ಈ ವೇದಿಕೆ ಇಲ್ಲಿ ಈ ಒಂದು ಬಡಾವಣೆಯಲ್ಲಿ ನಡೀತಾ ಶ್ರೀಯುತ ಜಯದೇವ್ ರಾಜುರವರಿಗೆ ಈ ವೇದಿಕೆಗೆ ಸ್ವಾಗತ ಸುಸ್ವಾಗತ. ಸಮಾಜ ಸೇವಕರು ನಮ್ಮ ಜಯದೇವ್ ರಾಜುವರು ವೇದಿಕೆ ಬರಬೇಕೆಂದು ಕೋರ್ತಾ ಇದ್ದೇನೆ. ಜಯದೇವ್ ರಾಜುವರು ವೇದಿಕೆ ಬರಬೇಕು ಕೋರ್ತಾ ಇದ್ದೀನಿ. ಹಾಗೆ ಶ್ರೀಯುತ ಜಯರಾಮರವರು ಸಮಾಜ ಸೇವಕರು, ಈ ದೇವಸ್ಥಾನದ ಒಂದು ಅಭಿವೃದ್ಧಿಗೆ ಕಾರಣಕರ್ತರಾಗಿರ್ತಕ್ಕಂಥವರು, ನಮ್ಮ ಈ ಒಂದು BML ಬಡಾವಣೆ ಹೆಚ್ಚಿನ ಕಾಲ ಇರತಕ್ಕಂಥವ್ರು ಈ ವೇದಿಕೆಗೆ ಸ್ವಾಗತ. ಹಾಗೆ ಶ್ರೀನಿವಾಸ ರೆಡ್ಡಿ ಸಮಾಜ ಸೇವಕರು, ಇವರಿಗೆ ಈ ವೇದಿಕೆಗೆ ಸ್ವಾಗತವನ್ನು ಕೋರ್ತಾ ಇರುವ ಬದಲಾವಣೆ. ಮೊದಲನೆಯ ಕಾರ್ಯಕ್ರಮ ದೀಪ ಪ್ರಜ್ವಲನ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಗಣ್ಯರು ಸದಸ್ಯರು, ಸಂಘ ಕಮಿಟಿಯ ಎಲ್ಲ ಸದಸ್ಯರು ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ದಿನ ನಮ್ಮ BML ಬಡಾವಣೆ ಚಿಣ್ಣರ ಮೇಳ ಕಾರ್ಯಕ್ರಮವನ್ನು ಸ್ಪಂದನ BML ನಿವಾಸಿಗಳು ಕ್ಷೇಮಾಭಿವೃದ್ಧಿ ಸಂಘದಿಂದ ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಮಾದೇಪುರ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀಮತಿ ಮಂಜುಳಾ ಅರವಿಂದ್ ಲಿಂಬಾವಳಿ ಅವರಿಗೆ ಹೃದಯಪೂರ್ವಕ ಸ್ವಾಗತ. ಹಾಗೂ ಮತ್ತೊಬ್ಬರು BBMP ಮಾಜಿ ಕಾರ್ಪೊರೇಟರ್ ಆದ ಶ್ರೀ ಶ್ರೀಧರ್ ರೆಡ್ಡಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೀವಿ. ಹಾಗೂ ಶ್ರೀ S ಜಯರಾಮ್ ಅವರು ಸಮಾಜ ಸೇವಕರು ಹಾಗೂ JK ಗ್ರೂಪ್ ಮಾಲೀಕರಾದ ಅವರಿಗೆ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೀನಿ. ಹಾಗೂ ಸಮಾಜ ಸೇವಕರು ಆಗಿರುವ ಶ್ರೀ ಜಯದೇವ್ ರಾಜು ಅವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೀನಿ. ಹಾಗೂ ಸಮಾಜ ಸೇವಕರಾದ ಶ್ರೀನಿವಾಸ ರೆಡ್ಡಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೀನಿ. ಹಾಗೂ ಸುಖಜೀವನ ಅಧ್ಯಕ್ಷರಾದ ಶ್ರೀ ರಾಮರೆಡ್ಡಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೀನಿ. ಹಾಗೂ ಸಂಸ್ಕೃತಿ ಮಹಿಳಾ ಸಮಾಜ ಅಧ್ಯಕ್ಷರಾದ ಶ್ರೀಮತಿ ಕಲ್ಯಾಣಿ ಅವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೀನಿ. ಹಾಗೂ ಸಮಾಜ ಸೇವಕರಾದ ಭರತ್ ರಾಜು ಅವರಿಗೆ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೀನಿ. ಈ BML ಬಡಾವಣೆ ಸ್ಪಂದನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ಲ ನಿವಾಸಿಗಳಿಗೂ ಹಾಗೂ ಪುಟಾಣಿ ಮಕ್ಕಳಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೀನಿ. ಈ ಮನೋರಂಜನೆ ಕಾರ್ಯಕ್ರಮವನ್ನು ವೀಕ್ಷಿಸಿ ಆನಂದಿಸಿ ಅಂತ ಹೇಳಲಾಗಿದೆ. ಹಾಗೂ ಈ ಕಾರ್ಯಕ್ರಮ ಆಗಮಿಸಿರೋ ಎಲ್ಲ ನಿವಾಸಿಗಳಿಗೂ ಮಕ್ಕಳಿಗೂ ಸ್ವಾಗತ ಕೋರುತ್ತೀನಿ. ಧನ್ಯವಾದಗಳು. ಶ್ರೀಯುತ ಶಿವಾರೆಡ್ಡಿ ಅಧ್ಯಕ್ಷರು, ಸ್ಪಂದನ ಕಮಿಟಿ, ಸ್ವಾಗತ ಭಾಷಣ ಕಾರ್ಯಕ್ರಮ ನಮ್ಮ ಎಲ್ಲರನ್ನು ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರನ್ನು ಮತ್ತು ಎಲ್ಲರನ್ನು ಸ್ವಾಗತಿಸತಕ್ಕ ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಸ್ಪಂದನ ಸಂಘದ ಮೈತ್ರಿ ಎಂಬ ಸಂಚಿಕೆಯ ಬಿಡುಗಡೆ. ಈ ಒಂದು ಸಂಚಿಕೆ I welcome you to this beautiful evening of Chinnara Mela, a celebration of our children's talent, creativity and boundless energy. Today we gather not only to enjoy their performances
but also to recognize the importance of nurturing young mind through art, music and dance. Shri N.R. Sridhar Reddy, our ex-corporator, whose significant development initiatives during his tenure are deeply appreciated. And Sri Jairamji, he is a stalwart of JK Group, and not only that, he is a trustee, Jana Seva Vidya Kendra RSS, and our trusted friend of our community. Sri Jaydev Raju, a passionate social worker and promising leader for tomorrow. And then I request, I welcome Mr. Shiva Reddy, our president of Spandana, and I welcome Mr. Rama Reddy Sukajivana, president of senior citizens. So Mr. Bharat Raju, the social worker, and Srimati Kalyani ji, our Sanskriti Mahila Adhyakshar avaru, and I welcome Srinivas Reddy, our social worker and NGF Cooperative Society President. So your present neighborhood, from maintaining parks, upgrading street lights to asphalting roads, improving sewage system, rejuvenating our lake, your efforts have laid the foundation for the thriving and vibrant community. Your vision inspires us all. About Spandana, I would like to tell a few words. So Bhimal Layout is more than just a locality. It is thriving and dynamic community, brought together by Spandana, our Residents Welfare Forum. Founded in 2007 by visionary residents, Spandana is dedicated to building a strong sense of community, promoting social awareness and active participation, ensuring sustainable use of natural resources, and creating a clean and green environment. Over the years, ರೆಡ್ಡಿ ಅವರೇ, ಜಯದೇವ್ ರಾಜು ಅವರೇ, ಶ್ರೀನಿವಾಸ್ ರೆಡ್ಡಿ ಅವರೇ, ಶಿವರೆಡ್ಡಿ ಅವರೇ, ಭರತ್ ರಾಜು ಅವರೇ, ಚಂದನ್ ರೆಡ್ಡಿ ಅವರೇ, ರಾಮಯ್ಯ ರೆಡ್ಡಿ ಅವರೇ, ಕಲ್ಯಾಣ್ ಅವರೇ, ಸೂರ್ಯ ಪ್ರಕಾಶ್ ಅವರೇ, ಹಾಗೂ ಎಲ್ಲ ನನ್ನ ಹಿರಿಯರೇ, ಮುಂಭಾಗದಲ್ಲಿರುವ ಎಲ್ಲ ನನ್ನ ACS ಲೇಔಟ್ ವಾರ್ಡ್ನ ಎಲ್ಲ ನನ್ನ ಸ್ನೇಹಿತರೆ, ಎಲ್ಲ ನನ್ನ ಮಾದೇಪುರದ ಎಲ್ಲ ನನ್ನ ತಂದೆ ತಾಯಿಯಂದಿರೆ, ಅಕ್ಕ ತಂಗಿರೆ, ನನ್ನ ಸ್ನೇಹಿತರೆ, ಈ ದಿನ ಮಕ್ಕಳ ಕಾರ್ಯಕ್ರಮ, ಮಕ್ಕಳ ಮೇಳ, ಚಿನ್ನಾರಿ ಮೇಳ, ಭಾಳ ಸಂತೋಷ ಆಗ್ತಿದೆ ಕೇಳೋದಕ್ಕೆ. ಇದೊಂದು ವಿಶೇಷವಾಗಿ ಸ್ವಾಗತ ಮಾಡಿದರು. ನಮ್ಮ ಸಂಸ್ಕೃತಿ ಏಕೆಂದರೆ ನಮ್ಮ ಸಂಸ್ಕೃತಿ ಯಾರೂ ಮರಿಬಾರ್ದು. ಹೀಗಾಗಿ ಮಕ್ಕಳಿಂದ ನಮಗೆ ಪ್ರತಿಯೊಂದು ನಮ್ಮ ಸಂಸ್ಕೃತಿ ಕಲಿಬೇಕು. ನಾವು ತಂದೆ ತಾಯಿಯಂದಿರು ಮಕ್ಕಳಿಗೆ ಆದಷ್ಟು ಅವ್ರಿಗೆ ಪ್ರೆಷರ್ ಹಾಕದೆ ಚೆನ್ನಾಗಿ ಪಾಠವನ್ನು ಕಲಿಸ್ಬೇಕು. ಹಾಗೆ ಅವ್ರ ಜೊತೆ ನಾವು ಒಂದು ಸ್ನೇಹಿತರ ಹಾಗೆ ಮಕ್ಕಳ ಜೊತೆ ಇರಬೇಕು. ಮಕ್ಕಳಂದ್ರೆ ದೇವರು. ಶಾಲೆಗೆ ಹೋಗೋ ಮಕ್ಕಳು, ಶಾಲೆ ಒಂದು ದೇವಸ್ಥಾನ ಮಕ್ಕಳಿಗೆ. ಅಲ್ಲಿ ಹೋದ್ಮೇಲೆ ಒಂದು ಒಳ್ಳೆ ಬುದ್ಧಿ ಕಲಿಬೇಕು ಅಂತ ಮಕ್ಕಳಲ್ಲಿ ಕೇಳ್ಕೊಳ್ತೀನಿ. ಈಗಿನ ಮಕ್ಕಳಿಗೆ ಎಲ್ಲರಿಗೂ ಚೆನ್ನಾಗಿ ಅರ್ಥ ಆಗತ್ತೆ ಅಲ್ವಾ? ಎಲ್ಲರೂ ಚೆನ್ನಾಗಿ ಓದಬೇಕು, ಒಳ್ಳೆ ದಾರಿಯಲ್ಲಿ ಹೋಗಬೇಕು, ತಂದೆ ತಾಯಿ ಮಾತು ಕೇಳಬೇಕು, ಶಿಕ್ಷಕರ ಮಾತು ಕೇಳಬೇಕು. ಸ್ಕೂಲಲ್ಲಿ ಸ್ಪಂದನೆ ಅವ್ರಿಗೆ ಕರೆಕ್ಟಾಗಿ ನೀವು ಅವ್ರಿಗೆ ಸ್ಪಂದಿಸಬೇಕು. ಸ್ಕೂಲಲ್ಲಿ ಚೆನ್ನಾಗಿ ಓದಬೇಕು. ಯಾಕಂದರೆ ನೀವು ಈಗಿಂದ ಏನು ಕಲಿತೀರೋ ಅದೇ ನಿಮಗೆ ನಿಮ್ಮ ಜೀವನ ಪೂರ್ತಿ ಬರೋದು. ಯಾವತ್ತೇ ಆಗಲಿ ತಪ್ಪು ದಾರಿ ಅಂತೂ ನಾವು ತುಳಿಲೇಬಾರ್ದು. ಯಾವತ್ತಿದ್ವಾಗ ನೇರವಾಗಿ ಮಾತಾಡಬೇಕು. ನಮ್ಮ ಬುದ್ಧಿನೇ ನಮ್ಮ ಕೈಯಲ್ಲಿ ನಮ್ಮ ದಾರಿ ಮಾಡಿಕೊಡುತ್ತೆ. ಹೀಗೆ ಶಾರದಾ ದೇವಿ ನಮಗೆ ಮಕ್ಕಳಿಗೆ
ಎಲ್ಲ ಮಕ್ಕಳಿಗೆ ಆಶೀರ್ವಾದ ಮಾಡಲಿ, ಒಳ್ಳೆ ವಿದ್ಯೆ ಬುದ್ಧಿ ಕೊಡಲಿ. ಪ್ರತಿಯೊಬ್ಬ ಮಕ್ಕಳಿಗೂ ದೇವರು ಆರೋಗ್ಯ ವಿದ್ಯಾಭ್ಯಾಸ ಚೆನ್ನಾಗಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಈ ಸಂಜೆ ತುಂಬ ಚೆನ್ನಾಗಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮಕ್ಕಳು ಕೊಟ್ಟರು, ತುಂಬ ಚೆನ್ನಾಗಿತ್ತು. ಮತ್ತು ಇನ್ನೊಂದೇನಂತಂದರೆ ಮಕ್ಕಳೇ ನಮ್ಮ ದೇವರು, ತಂದೆ ತಾಯಿಗಳು ನಾವು ಮಕ್ಕಳ ಜೊತೆ ಯಾವತ್ತೂ ಒಳ್ಳೆ ರೀತಿಯಲ್ಲಿ ನಾವು ಇರಬೇಕು ಅಂತ ಹೇಳ್ತೀನಿ ಸ್ನೇಹಿತರೆ. ಯಾಕಂದರೆ ನಾವು ಅವ್ರನ್ನ ಯಾವ ಥರ ಒಂದು ಚಿಕ್ಕ ಮಕ್ಕಳಿಂದ ಬೆಳೆಸ್ತೀವೋ ಅದು ಅವ್ರಿಗೆ ರಿಫ್ಲೆಕ್ಟ್ ಆಗುತ್ತೆ. ನಾವು ಫೋನಲ್ಲಿ ಮತ್ತು ಇನ್ನೊಂದಲ್ಲಿ ನಾವು ಏನು ಮಾಡ್ತೀವಿ ಅಂತ ಅದನ್ನೇ ಕಲಿತಾರೆ ಅವರು. ನಾವು ಯಾವ ಥರ ಬೈತೀವಿ, ಯಾವ ಥರ ನಡ್ಕೊಳ್ತೀವಿ ಅದನ್ನೇ ಅವ್ರು ಫಾಲೋ ಮಾಡ್ತಾರೆ ಅಂತ ಹೇಳ್ತೀನಿ ಸ್ನೇಹಿತರೆ. ಇವತ್ತು ತುಂಬ ಸಂತೋಷ ಆಯಿತು. ಎಲ್ಲ ತಂದೆ ತಾಯಿಯಂದಿರು ಮಕ್ಕಳಿಗೆ ರೆಡಿ ಮಾಡಿಕೊಂಡು ಇಲ್ಲಿ ಬಂದು ಒಂದು ಕಾರ್ಯಕ್ರಮ ಕೊಡ್ತಿದ್ದೀರಾ, ಭಾಳ ಸಂತೋಷ. ಇದು ಸುಮಾರು ವರ್ಷಗಳಿಂದ ನಡ್ಕೊಂಡು ಬರ್ತಿದೆ ಈ ಕಾರ್ಯಕ್ರಮ ಅಂತ ಹೇಳಿದರು. ಅರವಿಂದ್ ಲಿಂಬಾವಳಿಯವರು ಪ್ರತಿ ವರ್ಷ ಬರ್ತಿದ್ರು ಅಂತ ಹೇಳಿದರು, ಆದರೆ ಈ ವರ್ಷ ಬಂದಿಲ್ಲ, ನಾನು ಬಂದಿದ್ದೀನಿ. ಯಾಕಂದರೆ ನಾವಿಬ್ಬರು ಮಹದೇವಪುರದಲ್ಲಿ ಎಲ್ಲ ಕಾರ್ಯಕ್ರಮ ಹಂಚ್ಕೊಳ್ತೀವಿ. ಆಲ್ಮೋಸ್ಟ್ ಗೌರ್ಮೆಂಟ್ ಮತ್ತು ಸುಮಾರು ಕಾರ್ಯಕ್ರಮಗಳು ನಾನು ಬರ್ತೀನಿ. ಮದುವೆ ಕೆಲವೊಂದು ಕಾರ್ಯಕ್ರಮ ಅರವಿಂದ್ ಲಿಂಬಾವಳಿಯವರು ಅಟೆಂಡ್ ಮಾಡ್ತಾರೆ, ಮತ್ತು ಅವರ ಮಾರ್ಗದರ್ಶನದಲ್ಲೇ ನಾನು ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲ ನಮ್ಮ ಹಿರಿಯರ ಆಶೀರ್ವಾದ ಮಾರ್ಗದರ್ಶನದಲ್ಲಿ ನಾನು ಮಹದೇವಪುರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಸಹ ನನ್ನ ಮಾರತಳ್ಳಿ ವಾರ್ಡಲ್ಲಿ ಮತ್ತು ದೊಡ್ಡನಕುಂದೆಯಲ್ಲಿ, ಓಫಾಮಲ್ಲಿ, ಕಣ್ಣೂರಲ್ಲಿ, ಗ್ರಾಮಾಂತರದಲ್ಲಿ ಎಲ್ಲ ಕಡೆ ರಸ್ತೆ ಪೂಜೆಗಳು ಮಾಡಿ ಸ್ವಲ್ಪ ಅಲ್ಲಲ್ಲಿ ಕೆಲಸ ಮಾಡ್ತಿದ್ವಿ. ಏನೇ ಈ ಸರ್ಕಾರ ನಮಗೆ ದುಡ್ಡು ಕಡಿಮೆ ಮಾಡಿದ್ರು ನಾವು ಅವ್ರ ಹತ್ರ ಭಾಳ ರಿಕ್ವೆಸ್ಟ್ ಮಾಡಿ ತಗೊಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಈಗಿನ ಯೋಜನೆಗಳು ಕೊಟ್ಟ ಮೇಲೆ ಇಡೀ ಕರ್ನಾಟಕದಲ್ಲಿ ಕೆಲ್ಸಗಳು ಭಾಳ ಹಿಂದೆ ಹೋಗಿದೆ, ಅದೆಲ್ಲರಿಗೂ ಗೊತ್ತಿರೋದೆ. ಯೋಜನೆಗಳು ಕೊಟ್ಟ ಮೇಲೆ DCM ಅವ್ರು ಡೈರೆಕ್ಟಾಗಿ ಮುಖಕ್ಕೆ ಕೊಟ್ಟಂಗೆ ಹೇಳ್ತಾರೆ, ಯೋಜನೆಗಳು ಕೊಟ್ಟಿದ್ದೀವಮ್ಮ, ಇನ್ನೇನು ಬೇಕು ಕೆಲಸ ಅಂತ ಹೇಳ್ತಾರೆ. ಯಾಕೆ ನಮಗೆ ರಸ್ತೆ ಇವೆಲ್ಲ ಕೆಲಸ ಆಗೋದು ಬೇಡವಾ? ನಾನು ಅವ್ರಿಗೆ ಡೈರೆಕ್ಟಾಗಿ ಕೇಳ್ತೀನಿ, ಸರ್ ನಾವು ಹೆಚ್ಚಿನ ತೆರಿಗೆ ಕಟ್ಟೋರು ಮಹದೇವಪುರದವ್ರು, ನಮಗೆ ಹೆಚ್ಚಿನ ಅಭಿವೃದ್ಧಿ ಆಗಲೇಬೇಕು. ಅರವಿಂದ್ ಲಿಂಬಾವಳಿಯವರು 1,000 ಕೋಟಿ ತಂದು ಒಂದು ವರ್ಷಕ್ಕೆ ಮಾಡ್ತಿದ್ರು, ಆದರೆ ನಮಗೆ ರಿಕ್ವೆಸ್ಟ್ ಮಾಡಿ ಬಿಡಿಸ್ಕೊ ಬರ್ತಾ ಇದ್ದೀವಿ. ನಾನು ಭಾಳ ರಿಕ್ವೆಸ್ಟ್ ಮಾಡ್ತಿರ್ತೀನಿ ನಮ್ಮ ಬೆಂಗಳೂರು ಸಭೆಗಳಾದಾಗ, ಮತ್ತು ಅರವಿಂದ್ ಲಿಂಬಾವಳಿಯವರು ಕೆಲವೊಂದ್ಸರಿ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ತಾರೆ, ಏನು ಸರ್ ಇಷ್ಟು ಡಿಲೇ ಮಾಡ್ತಿದ್ದೀರಾ ಅಂತ. ಮತ್ತು ಅರವಿಂದ್ ಲಿಂಬಾವಳಿಯವರು ತಂದರು ಅನುದಾನಗಳಲ್ಲಿ ಮಹದೇವಪುರದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಹೀಗಾಗಿ ಮಹದೇವಪುರ ಯಾವತ್ತೂ ಕೆಲಸದಲ್ಲಿ ಹಿಂದೆ ಆಗಲ್ಲ. ಇನ್ನು ಮುಂದಿನ ದಿನಗಳಲ್ಲೂ ಅಷ್ಟೇ ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಫಂಡ್ಸ್ ತಂದು ಮಹದೇವಪುರದಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ ಸ್ನೇಹಿತರೆ. ಯಾಕಂದರೆ ಈಗ ಒಂದು 20 ದಿನ ಹಿಂದೆ ಒಂದು ಸುಮಾರು ಪೂಜೆಗಳು ಮಾಡಿದ್ವಿ, ಅದನ್ನು ಕಾಮಗಾರಿಕೆ ನಡೀತಾ ಇದೆ. ಯಾಕಂದರೆ ಮಹದೇವಪುರ ಅಂದರೆ ಚಿಕ್ಕ ಕಾನ್ಸ್ಟಿಟ್ಯೂನ್ಸಿ ಏನಲ್ಲ, ಸಿಕ್ಕಾಪಳ್ಳಿ ದೊಡ್ಡದು. ಒಂದು ಗ್ರಾಮಾಂತರ, ಒಂದು ನಮ್ಮ BBMP, ಮತ್ತು ಈ ಕಡೆ ಒಂದು ಸರ್ಜಾಪುರ ಕಡೆ. ಇವತ್ತು ಇಲ್ಲಿ ಶುರು ಮಾಡಿದರೆ ಕೊನೆ ಭಾಗದವರೆಗೂ ಹೋಗಿದ್ದೆ ನಾನು. ಮತ್ತೆ ಇವತ್ತು ಕಾರ್ಯಕ್ರಮ ಮಕ್ಕಳದಿದೆ ಅಂತ ಹೇಳಿದ್ರು, ಆಯಿತು ಬರ್ತೀನಿ, ಸ್ವಲ್ಪ ಬೇಗ ಹೋಗ್ತೀನಿ ಅಂತ. ಸ್ವಲ್ಪ ನನಗೆ ಕೆಲಸಗಳಿದೆ ಅಂತ ಹೇಳಿದೆ. ಯಾಕಂದರೆ ಸುಮಾರು ಫೈಲ್ಸು ಕೆಲವೊಂದೆಲ್ಲ ಇದೆ, ಎಲ್ಲ ಚೆಕ್ ಮಾಡಿಬಿಟ್ಟು ನಾವು ಬೆಳಗಾಂ ಸೆಷನ್ಗೆ ಹೋಗ್ತಾ ಇದ್ದೀನಿ 9 ರಿಂದ 15 ದಿನ. ಸೊ ಹೀಗಾಗಿ ಸ್ವಲ್ಪ ಕೆಲಸಗಳೇನೇನಿದೆಯೋ ಅದೆಲ್ಲ ಕಂಪ್ಲೀಟ್ ಮಾಡೋಣ ಅಂತ ಎಲ್ಲ ಆ್ಯಕ್ಚುಲಿ ಮನೆ ಹತ್ರ ಕಾಯ್ತಿದ್ದಾರೆ. ಹೀಗಾಗಿ ಕೆಲಸ ಏನೇನೋ ಇದೆ, ಪೆಂಡಿಂಗ್ ಇದೆ, ಅವೆಲ್ಲ ಮುಗಿಸ್ಬೇಕು. ಇವತ್ತು ಭಾಳ ಸಂತೋಷ ಆಗ್ತಿದೆ ಪ್ರತಿಯೊಬ್ಬರು ನೋಡಿ. ಎಲ್ಲ ಮಕ್ಕಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ನಮ್ಮ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಅಭಿವೃದ್ಧಿ ಕಾರಣಕರ್ತರು, ಟ್ರಸ್ಟಿ ಆಗಿರ್ತಕ್ಕಂಥ ಶ್ರೀಯುತ ಜಯರಾಮರವರಿಂದ ಈ ಸಭೆಯನ್ನು ಕುರಿತು ಭಾಷಣ ಮತ್ತು ಹಿತನುಡಿಗಳು. ಲೈಟ್ ಹಾಕಿದ್ದೇನೆ. ಗುಡ್ ಈವ್ನಿಂಗ್ ಟು ಈಚ್ ಅಂಡ್ ಎವ್ರಿ ಒನ್. ಮಕ್ಕಳೇ, ಮೊದಲಿಗೆ ನಿಮಗೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಎಲ್ಲ ಆಯೋಜಕರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ ತಟ್ಟಿ ನೋಡ. ಹೆಂಗೆ ತಡ್ತೀರಾ? ಬರಲಿಲ್ಲ ಮಕ್ಕಳು, ದೊಡ್ಡವರು ಯಾರು ಹೊಡಿಬಿಡಿ, ಬರೀ ಮಕ್ಕಳು, ಓನ್ಲಿ ಚಿಲ್ಡ್ರನ್. Because just for your sake, your parents as well as Spandana and lot of other people have taken lot of pains
Only your applause can give them a thanks. Come on, once again. Let us see your strength. Only children. ಈಗ parents now. Let us see how well you enjoyed your programs. I think parents have more energy, but the other side, I think all of you want to sleep. Can you understand what I am saying? Come on, come once again. Be live here. What is this? ಚಿಣ್ಣರ ಮೇಳ ಇದು ನಮ್ಮ ಬಡಾವಣೆಯ ಹಬ್ಬ ಅಂತೆ. 2003-4 ನಾವು ಚಿಣ್ಣರ ಮೇಳವನ್ನು ಹಮ್ಮಿಕೋಬೇಕು ಅಂತಕ್ಕಂಥ ಒಂದು ಆಲೋಚನೆಯನ್ನ ಕಾವೇರಿ, ಶಿಜೋ ಮತ್ತು ಆ ತಂಡದಲ್ಲಿ ನಮ್ಮ ಈಗಿನ ಕಾರ್ಯದರ್ಶಿಗಳು ಸೂರ್ಯನೂ ಸಹ ಇದ್ದರು. ಅವರ ಪ್ರೇರಣೆ ಮತ್ತು ಆಗ ಇದ್ದಂಥ ಕೇವಲ ಒಂದು 50-60 ಮನೆಗಳು ಆಗಿನ ಕಾಲನೆಯ ಹಬ್ಬವಾಗಿ ಮಾರ್ಪಟ್ಟಿದೆ ಅಂದರೆ ತಪ್ಪಾಗಲಾರದು. ಇದಕ್ಕೆ ಕಾರಣೀಭೂತರಾದಂಥ ಸ್ಪಂದನದ ಅಧ್ಯಕ್ಷರಾದಂಥ ಶಿವಾರೆಡ್ಡಿ ಅವರೇ, ಈ ಹೊತ್ತಿನ ನಿಮ್ಮೆಲ್ಲರ ಜನಪ್ರಿಯ ಶಾಸಕರು, ಈ ಕಾರ್ಯಕ್ರಮದ ಅತಿಥಿಗಳಾಗಿ ಬಂದಿರತಕ್ಕಂಥ ಮಹದೇವಪುರ ಕ್ಷೇತ್ರದ ಶ್ರೀಮತಿ ಅರವಿಂದ ಲಿಂಬಾವಳಿಯವರ ಮತ್ತು ಅವರ ಪರವಾಗಿ ಇವತ್ತು ಶಾಸಕರಾಗಿ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ಶ್ರೀಮತಿ ಮಂಜುಳಾ ಅರವಿಂದ ಲಿಂಬಾವಳಿ ಅವರೇ, ಹಾಗೂ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಈ ಹಿಂದೆ ನಮ್ಮ ಕಾರ್ಪೊರೇಟರ್ ಆಗಿ ಕೆಲಸ ಮಾಡಿರ್ತಕ್ಕಂಥ NR ಶ್ರೀಧರ್ ರೆಡ್ಡಿ ಅವರೇ, ಮತ್ತೆ ಈಗ ಅವರಿದ್ದಾಗ ಇದು ದೊಡ್ಡನೆಕ್ಕುಂದಿ ವಾರ್ಡ್ ಆಗಿತ್ತು. ಈಗ ವಾರ್ಡ್ ನಂಬರ್ 102 ಅಂತ ಮಾಡಿದ್ದಾರೆ. ಅದನ್ನ ಏನ್ ಮಾಡ್ತಾರೋ ಗೊತ್ತಿಲ್ಲ. ತಕ್ಷಣಕ್ಕೆ AECS ಬಡಾವಣೆ ಅಥವಾ AECS ವಾರ್ಡ್ ಅಂತ ನಮ್ಮನ್ನ ಗುರುತಿಸ್ತಾರೆ. ಆ ಗುರುತಿಸಿದಾಗಲಿಂದೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ಸ್ವಂತ ಖರ್ಚಿನಿಂದ ನಮ್ಮ ಸೇವೆಯನ್ನು ಅನೇಕ ರೀತಿಯಲ್ಲಿ ಮಾಡಿಕೊಂಡು ನಿರಂತರವಾಗಿ ಜನರೊಂದಿಗೆ ಸಂಪರ್ಕವನ್ನು ಇಟ್ಕೊಂಡು ಅಧಿಕಾರಿಗಳು ಮತ್ತು ಶಾಸಕರು ಹಾಗೂ ಅರವಿಂದ ಲಿಂಬಾವಳಿ ಅವರೊಂದಿಗೆ ಸಮನ್ವಯವನ್ನು ಸಾಧಿಸಿ ನಮ್ಮ ವಾರ್ಡ್ನ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಜಯದೇವ್ ರಾಜುರವರೇ, ಮತ್ತೋರ್ವ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರು ಹಾಗೂ ಜನರ ಆಶೋತ್ತರಗಳಿಗೆ ಸ್ಪಂದಿಸ್ತಾ ಇರ್ತಕ್ಕಂಥ ಶ್ರೀನಿವಾಸ ರೆಡ್ಡಿ ಅವರೇ, ಅವರೊಂದಿಗೆ ನಮ್ಮ ಬಡಾವಣೆಯ ಸ್ತ್ರೀ ಶಕ್ತಿ ಕಲ್ಯಾಣಮ್ಮನವರೇ, ಅವರು ಅನೇಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡು ನಮ್ಮ ಬಡಾವಣೆಗೆ ಬೇಕಾದಂಥ ಕೆಲಸ ಮಾಡ್ತಾ ಇರ್ತಕ್ಕಂಥ ಭರತ್ ರಾಜುರವರೇ, ಹಾಗೆ ಹಿರಿಯರು ನನಗೂ ಸಹ ಮಾರ್ಗದರ್ಶಕರು ನಮ್ಮ ದೇವಸ್ಥಾನದ ಬೆನ್ನೆಲುಬು ಶ್ರೀ ರಾಮಾಯ ರೆಡ್ಡಿ ಅವರೇ, ಹಾಗೂ ಈಗ ತಾನೇ ತಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತನಾಡುತ್ತಂಥ ಸೂರ್ಯಪ್ರಕಾಶ್ ಅವರು ತಮ್ಮ ಮಾತುಗಳಲ್ಲಿ ಕೇವಲ ನಮ್ಮ ಬಡಾವಣೆಯ ಚಿಣ್ಣರ ಮೇಳದ ಬಗ್ಗೆ ಮಾತ್ರ ಮಾತಾಡಲಿಲ್ಲ. ನಮಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ಕೂಡ ಶಾಸಕರು ಬಂದಿದ್ದಾರೆ ಅಂತ ಅವರ ಮುಂದೆ ತೆರೆದಿಟ್ಟರು. ನಾನು ಮೊದಲಿಗೆ ಈ ಸುಖ ಜೀವನ ಮತ್ತೆ ಮಕ್ಕಳಿಗಾಗಿ ಮೀಸಲಾಗಿದ್ದಂಥ ಈ ಚಿಣ್ಣರ ಮೇಳವನ್ನ ಅಂದರೆ ನಮ್ಮ ಬಡಾವಣೆಯ ಮಕ್ಕಳು ತಾವು ಏನು ಕಲಿತಾರೆ, ತಾವು ಕಲಿತದ್ದನ್ನ ಪ್ರದರ್ಶನ ಮಾಡೋದಕ್ಕೆ ಯಾವುದಾದ್ರೂ ಒಂದು ವೇದಿಕೆ ಬೇಕು. ಆ ವೇದಿಕೆಯನ್ನ ಮಹದೇವಪುರ ಕ್ಷೇತ್ರದ ಮಟ್ಟದಲ್ಲಿ ಅರವಿಂದ ಲಿಂಬಾವಳಿ ಅವರು 2008ರಲ್ಲಿ ಬಂದಾಗಿನಿಂದ ಈ ಹೊತ್ತಿನ ತನಕ ಬರೀ ಕೇವಲ ಅಭಿವೃದ್ಧಿ, ರಸ್ತೆ, ನೀರು, ಚರಂಡಿ ಇತ್ಯಾದಿ ಮಾತ್ರವೇ ಅಲ್ಲ, ನಮ್ಮ ಸಂಸ್ಕೃತಿ, ನಮ್ಮ ಕಲೆ, ನಮ್ಮ ಮಕ್ಕಳಿಗೆ ಬೆನ್ನೆಲುಬಾಗಿ ಇರಬೇಕು ಅಂತ ಮಹದೇವಪುರ ಕಲಾ ಉತ್ಸವವನ್ನು ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾರೆ. ಅದಕ್ಕಾಗಿ ಪಾಪ ಅವರು ಸಾಕಷ್ಟು ಹಣವನ್ನು ವ್ಯಯ ಮಾಡೋದೇ ಅಲ್ಲ, ಸುಮಾರು 2-3 ತಿಂಗಳುಗಳ ಕಾಲ ಅದಕ್ಕಾಗಿ ಎಲ್ಲರನ್ನೂ ಕರೆದು ನಮ್ಮ ಕ್ಷೇತ್ರದ ಪ್ರತಿಯೊಂದು ಮೂಲೆಯಿಂದ ಪ್ರತಿಯೊಬ್ಬ ಪ್ರತಿಭಾನ್ವಿತ ವಿದ್ಯಾರ್ಥಿಯನ್ನ ಕರೆದು ಅವರ ವಿದ್ಯೆಯನ್ನು ನಮ್ಮ ಮುಂದೆ ಪ್ರದರ್ಶನ ಮಾಡೋದಕ್ಕೆ ಅಂತ ಪ್ರತಿ ವರ್ಷನೂ ಬಹಳ ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ. ಅದೇ ರೀತಿ ಅದೇ ಸಾಲಿನಲ್ಲಿ ಈಗ ಸಾಕ್ತಾ ಇರ್ತಕ್ಕಂಥ ನಮ್ಮ ಸ್ಪಂದನ ಮತ್ತು ಶಿವಾರೆಡ್ಡಿ ತೂಬರಳ್ಳಿಯ ಸರ್ಕಾರಿ ಶಾಲಾ ಮಕ್ಕಳನ್ನ ಕರೆದು ಅವರು ತಮ್ಮ ಪ್ರತಿಭೆಯನ್ನು ನಮ್ಮ ಮುಂದೆ ಈಗ ತಾನೇ ಬಿಚ್ಚಿಟ್ರು. ನಮ್ಮ ಬಡಾವಣೆಯ ಮಕ್ಕಳಿಗೇನೋ ಸಾಕಷ್ಟು ಹಣ, ಇನ್ನೊಂದು ಮತ್ತೊಂದು ಎಲ್ಲವೂ ಇರುತ್ತೆ. ಅವರಿಗೆ ಒಳ್ಳೆ ತರಬೇತಿ ನೀಡ್ತಕ್ಕಂಥ, ಟ್ರೈನಿಂಗ್ ಕೊಡ್ತಕ್ಕಂಥ ಅನೇಕ ಕಲಾಶಾಲೆಗಳಲ್ಲಿ ನಮ್ಮ ಮಕ್ಕಳನ್ನು ನಾವು ಓದಿಸ್ತಾ ಇರ್ತೀವಿ. ಆದರೆ ಆ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳನ್ನು ರೆಡಿ ಮಾಡಬೇಕು ಅಂದರೆ ಕೇವಲ ಆ ಟೀಚರ್ಗಳು, ದಿ ಟೀಚರ್ಸ್ ವಿತೌಟ್ ಎನಿ ಫೆಸಿಲಿಟೀಸ್ ಹ್ಯಾವ್ ಪ್ರಿಪೇರ್ಡ್ ದೀಸ್ ಚಿಲ್ಡ್ರನ್.
So I am very much proud of you, the team Spandana, or whoever directly, indirectly involved to bring them to the stage, creating an opportunity for them to perform is really an amazing thing. Thank you very much. I really appreciate you from bottom of my heart. ಅಭಿನಂದನೆಗಳು ಶಿವಾರೆಡ್ಡಿ ಮತ್ತು ಸ್ಪಂದನದ ಎಲ್ಲ ತಂಡದವರೇ. ಹಾಗೆ ನಮ್ಮ ಕಾಡುಗೋಡಿಯ ಕಲಾಕೇಂದ್ರದ ಡೊಳ್ಳು ಕುಣಿತದವರು ಬಂದಿದ್ದಾರೆ, ಅವರನ್ನು ಕರೆಸಿದ್ದೀರಾ. ಆ ರೀತಿ ಅವಾಗ ನಮ್ಮ ಚಿಣ್ಣರ ಮೇಳದಲ್ಲಿ ಮಹದೇವಪುರ ಕ್ಷೇತ್ರದ ಯಾವುದಾದ್ರೂ ಒಂದು ಆಯ್ದ ನೀವು ಅವರನ್ನು ಸಹ ಗುರುತಿಸೋದ್ರಿಂದ ಅವರ ವಿದ್ಯೆಯನ್ನು ಸಹ ನಾವು ಕಲ್ತಂಗಾಗತ್ತೆ. ಈ ಎರಡಕ್ಕೆ ತಮ್ಮ ಎಲ್ಲರಿಗೂ ಸಹ ವಿಶೇಷವಾಗಿ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಇನ್ನು ಈ ಚಿಣ್ಣರ ಮೇಳದ ಬಗ್ಗೆ ಹೇಳಬೇಕು ಅಂತಂದರೆ ನೋಡಿ, ಇಷ್ಟೊಂದು ಫುಡ್ ಸ್ಟಾಲ್ಗಳು ಮತ್ತು ಅವರವರ ಏನು ನಮ್ಮಲ್ಲಿ ನಾವು ಪ್ರತಿನಿತ್ಯ ಬಳಸ್ತಾ ಇರ್ತೀವಿ ಆ ಅನೇಕ ವಸ್ತುಗಳನ್ನು ಪ್ರದರ್ಶನ ಮಾಡೋದು, ಮಾರಾಟ ಮಾಡೋದು, ಮತ್ತು ಅವರಿಗೂ ಕೂಡ ಒಂದು ಇಲ್ಲಿರ್ತಕ್ಕಂಥ ಮನೆಗಳವರೇ ಮೊದಲೆಲ್ಲ ನಮ್ಮ ಮಕ್ಕಳು ಇಲ್ಲೆಲ್ಲ ಡ್ಯಾನ್ಸು ಇನ್ನೊಂದು ಮತ್ತೊಂದು ಮಾಡಬೇಕಾದ್ರೆ ನಮ್ಮ ಮನೆಯವರು ಕೂಡ ಒಂದು ಸ್ಟಾಲ್ ಹಾಕೋರು, ಆವಾಗ ಫ್ರೀಯಾಗಿ ಊಟ ಸಿಗೋದು. ಇವಾಗ ಆ ರೀತಿ ಇಲ್ಲ, ನಾನು ಕೂಡ ದುಡ್ಡು ಕೊಟ್ಟೆ ತಗೋಬೇಕು, ಇವಾಗ ಇಲ್ಲೇ ತಿಂತೀನಿ, ಅದು ನನಗೂ ಕೂಡ ಅನುವಾಯ್ತು. ಇದೊಂಥರ ನಮ್ಮ ಬಡಾವಣೆಯ ಜನರು ನಮಗಾಗಿ ಮಾಡ್ತಕ್ಕಂಥ ತಿಂಡಿಗಳನ್ನು ನಾವು ಆಸ್ವಾದಿಸೋದು, ಜೊತೆಗೆ ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಕೊಡೋದು, ಇದು ಅತಿ ಮುಖ್ಯ. ಇಲ್ಲಿ ಏನಪ್ಪ ಅಂತಂದರೆ ಎಲ್ಲ ಭಾಷೆಯ, ಹಿಂದಿ ಆಗ್ಬೋದು, ಮರಾಠಿ ಆಗ್ಬೋದು, ಉರ್ದು ಆಗ್ಬೋದು, ಬೆಂಗಾಲಿ ಆಗ್ಬೋದು, ಮಲಯಾಳಿ ಆಗ್ಬೋದು, ತಮಿಳ್ ಆಗ್ಬೋದು, ತೆಲುಗು ಆಗ್ಬೋದು, ಇನ್ನೂ ನನಗೆ ಗೊತ್ತಿಲ್ಲದೆ ಇರೋ ಅನೇಕ ಭಾಷೆಯ ಜನ ಇಲ್ಲಿ ವಾಸ ಮಾಡ್ತಾರೆ. ಇಲ್ಲಿ ಸಮನ್ವಯದೇ ಒಂದು ಅವಕಾಶ, ಕಲೆ. ಆ ಕಲೆಯ ಮುಖಾಂತರ ನಮ್ಮೆಲ್ಲರನ್ನು ಒಂದುಗೂಡಿಸಿ ಬಡಾವಣೆಯ ಎಲ್ಲ ಜನ ನಮ್ಮ ಈ ಬಡಾವಣೆಯ ಹಬ್ಬ ಅಥವಾ ಚಿಣ್ಣರ ಮೇಳದಲ್ಲಿ ನಾವೆಲ್ಲ ಒಂದಾಗಿ ಇಷ್ಟೊಂದು ಸಂಖ್ಯೆಯಲ್ಲಿ, ನಾನು ಕೇಳ್ತಾ ಇದ್ದೆ ಆಯೋಜಕರನ್ನ, ಸೂರ್ಯ ಹೇಳ್ತಾ ಇದ್ರು, ಈ ತಮ್ಮ ಅತ್ಯಮೂಲ್ಯ ಸಮಯವನ್ನು ಮೀಸಲಿಟ್ಟು ನಮ್ಮೊಂದಿಗೆ ಬೆರೆಯಲು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಒಂದು ವಿನಂತಿ, ಬರೋ ತಿಂಗಳು ವೈಕುಂಠ ಬೇಗ ಆಗುವಂಗೆ ನೋಡಿ ಅಂತ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ನಾನು ಅವರಿಗೆ ವಿನಂತಿಯನ್ನು ಸಲ್ಲಿಸ್ತಾ, ಈ ಕಾರ್ಯಕ್ರಮಕ್ಕೆ ಯಾರ್ಯಾರು ಸಹಕಾರವನ್ನು ಕೊಟ್ಟಿದ್ದೀರಾ, ಆರ್ಥಿಕವಾಗಿರ್ಬೋದು ಅಥವಾ ಬೇರೆ ಇನ್ಯಾವುದೋ ಒಂದು ರೂಪದಲ್ಲಿರ್ಬೋದು. ಈಗ ನಮಗೆ ಲೈಟು ಅಥವಾ ಸ್ಟೇಜು ಮಾಡ್ತಾರೆ ಅಂತಂದರೆ ಅವ್ರಿಗೆ ನಾವು ಹಣ ಕೊಡ್ತೀವಿ ಮಾಡ್ತಾರೆ ಅಂತಲ್ಲ, ಅತ್ಯಂತ ಮುತುವರ್ಜಿಯಿಂದ ಎಲ್ಲರೂ ಸಹ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮೆಲ್ಲ ಮಕ್ಕಳ ಪರವಾಗಿ ಮತ್ತು ಎಲ್ಲ ಪೋಷಕರ ಪರವಾಗಿ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ತಿಳಿಸ್ತಾ, ಇದೇ ರೀತಿ ಮುಂದುವರಿಯಲಿ. ನಿರಂತರವಾಗಿ ನಮ್ಮ ಚಿಣ್ಣರ ಮೇಳ BML ಬಡಾವಣೆಯ ಹಬ್ಬವಾಗಿ ಸದಾ ನಡೆಯಲಿ. ತಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ತಿಳಿಸ್ತಾ, ಮತ್ತೊಂದು ಸಲ ಪೋಷಕರಿಗೆ ವಿಶೇಷವಾಗಿ ಇವತ್ತು ಏನಾದರೂ ಮಕ್ಕಳು ಇಲ್ಲಿ ಮುಂದೆ ನಿಂತು ಮಾಡಿದ್ದಾರೆ ಅಂತೆ, ಅದರ ಹಿಂದೆ ಮಕ್ಕಳು ಇವತ್ತು ಒಂದು ಸಲ ಡ್ಯಾನ್ಸ್ ಮಾಡ್ತಾರೆ ಅಥವಾ ಅದು ರಿಹರ್ಸಲ್ಸು ದೇ ಮೈಟ್ ಹ್ಯಾವ್ ಡನ್ 4-5 times. Parents might have danced more than 100 times. I know the effort goes behind it. Is it not? Is it true or not? You have not put any effort? ತಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾದ ಅಭಿನಂದನೆಗಳು ತಿಳಿಸ್ತಾ ನನ್ನ ಒಂದೆರಡು ಮಾತುಗಳಿಗೆ ವಿರಾಮವನ್ನು ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸ್ಪಂದನ. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ, ಗಂಧದ ಗುಡಿ, ಶ್ರೀಗಂಧದ ಗುಡಿ. ಬೇಕೋ ಬೇಡ, ಬೇಕೋ ಬೇಡ. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ
ಸರಸ್ವತಿ ಧರೆಗಿಳಿದು ಆಹಾ ಓಹೋ ಹರಿಯುವ ನದಿಯಲ್ಲಿ ಈಜಾಡಿ ಭೂಬನದಲ್ಲಿ ನಲಿಯುತ್ತ ಓಲಾಡಿ ಚಲುವಿನ ಬಲೆಯ ಬೀಸಿದಳು ಈ ಗಂಧದ ಗುಡಿಯಲ್ಲಿ ನೆಲೆಸಿದಳು ಇದು ಯಾರ ತಪಸ್ಸಿನ ಫಲವೋ ಈ ಕಂಗಳು ಮಾಡಿದ ಪುಣ್ಯವೋ ಓಹೋ ನಾವಾಡುವ ನುಡಿಯೇ ಕನ್ನಡ ನುಡಿ ನಾವಿರುವ ತಾಳವೆ ಗಂಧದ ಗುಡಿ ಗಂಧದ ಗುಡಿ ಗಂಧದ ಗುಡಿ ಚಂದದ ಗುಡಿ ಚಿಮ್ಮುತ್ತ ಓಡಿವೆ ಜಿಂಕೆಗಳು ಕುಣಿದಾಡುತ್ತ ನಲಿದಿವೆ ನವಿಲುಗಳು ಮುಗಿಲನ್ನು ಚುಂಬಿಸುವ ಆಸೆಯಲ್ಲಿ ತೂಗಾಡುತ್ತ ನಿಂತ ಮರಗಳಲ್ಲಿ ಹಾಡುತ್ತಿರೆ ಪಾದಾಡಿಗಳು ಎದೆಯಲ್ಲಿ ಸಂತಸದ ಬನಲು ಇದು ವನ್ಯ ಮೃಗ. ಥ್ಯಾಂಕ್ ಯು. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ವಂದನೆ ವಂದನೆ ಸಾವಿರ ವಂದನೆ ಸಾಧನೆ ತೋರಿದ ಜಾಣೆಗೆ ಗೆಲುವಿನ ಬಂಗಾರಿಗೆ ಸೊಬಗಿನ ಸಿಂಗಾರಿಗೆ ವಂದನೆ 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 ಸಾವಿರ ವಂದನೆ ಸಾಧನೆ ತೋರಿದ ಜಾಣೆಗೆ ಗೆಲುವಿನ ಬಂಗಾರಿಗೆ ಸೊಬಗಿನ ಸಿಂಗಾರಿಗೆ ವಂದನೆ ವಂದನೆ ವಂದನೆ. ನೀಲಾಂಬರದ ಬೆಳ್ದಿಂಗಳಲ್ಲಿ ತೇಲಾಡುತ್ತಿರು ಸೌಂದರ್ಯವು ನೀನೆ ರಂಗೇರಿರುವ ಹೂದೋಟದಲ್ಲಿ ತೂಗಾಡುತ್ತಿರು ಮಂದಾರವು ನೀನೆ ನೀಲಾಂಬರದ ಬೆಳ್ದಿಂಗಳಲ್ಲಿ ತೇಲಾಡುತ್ತಿರು ಸೌಂದರ್ಯವು ನೀನೆ ರಂಗೇರಿರುವ ಹೂದೋಟದಲ್ಲಿ ತೂಗಾಡುತ್ತಿರು ಮಂದಾರವು ನೀನೆ ಮೋಹಾಂಗನೇ ರಾಗಾಂಕಿತ ನೀಲಾಂಜನಿ ಅಭಿವಂದನೆ ಸನ್ಮಾನ ಸ್ವೀಕರಿಸಲಿಕ್ಕಾಗಿ ನಮ್ಮ ಜನಪ್ರಿಯ ಶಾಸಕರ ಹೃತ್ಪೂರ್ವಕವಾಗಿರತಕ್ಕಂಥ ಸಾವಿರ ಧನ್ಯವಾದ ವಂದನೆ ಸಾಧನೆ ತೋರಿದ ಜಾಣೆಗೆ ಗೆಲುವಿನ ನಂತರ ಶ್ರೀಯುತ ಜಯರಾಮ್ ಸರ್ ಸಮಾಜ ಸೇವಕರು ಇವರಿಗೆ ಸನ್ಮಾನ ಇರ್ತಕ್ಕಂಥ ಕಾರ್ಯಕ್ರಮ ಈ ಸನ್ಮಾನ ಸ್ವೀಕರಿಸಬೇಕೆಂದು ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಧನ್ಯವಾದಗಳು. ಜಯದೇವರಾಜರು ಶ್ರೀಯುತ ಜಯದೇವ ಸಮಾಜ ಸೇವಕರು ಇವರಿಗೆ ಸನ್ಮಾನ ಕಾರ್ಯಕ್ರಮ ಈ ಸನ್ಮಾನದ ಕಾರ್ಯಕ್ರಮವನ್ನು ನಮ್ಮ ಪ್ರಸಿದ್ಧವಾಗಿರ್ತಕ್ಕಂಥ ಶ್ರೀಯುತ ಶಿವಾನಂದ ನಡೆಸಿಕೊಡಬೇಕೆಂದು ಕಾರ್ತೀಕ ಸಿರಿ ದೇವಾಲಯದಿ ಓಲಾಡುತ್ತಿರು ದೀಪಾಂಜಲಿಯು ನೀನೆ ಬೃಂದಾವನದ ಕಾರಂಜಿಯಲ್ಲಿ ನಲಿದಾಡುತ್ತಿರು ನೃತ್ಯಾಂಗನೆಯು ಜಯದೇವರಾಜರವರಿಗೆ
ಕಾರ್ತೀಕ ಸಿರಿ ದೇವಾಲಯದಿ ಓಲಾಡುತ್ತಿರು ದೀಪಾಂಜಲಿಯು ನೀನೆ ಬೃಂದಾವನದ ಕಾರಂಜಿಯಲಿ ನಲಿದಾಡುತ್ತಿರು ನೃತ್ಯಾಂಗನೆಯು ನೀನೆ ಸಿರಿಯವ್ವನೇ ನೀನು ಅಭಿಮಾನಿಯೂ ನಾನು ಓ ಶೋಭನೆ ಪ್ರೇಮಾಂಗನೆ ಅಭಿವಂದನೆ ವಂದನೆ ವಂದನೆ ಸಾವಿರ ವಂದನೆ ಸಾಧನೆ ತೋರಿದ ಜಾಣೆಗೆ ಗೆಲುವಿನ ಬಂಗಾರಿಗೆ ಸೊಬಗಿನ ಸಿಂಗಾರಿಗೆ ವಂದನೆ 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 ಭರತರಾಜು ದಾರಿ ತೋರೋ ಗುರುವೇ ಸ್ವೀಕರಿಸಬೇಕೆಂದು ಅಧ್ಯಕ್ಷರಾಗಿರ್ತಕ್ಕಂಥ ಶಿವಾರೆಡ್ಡಿ ಅವರು ಮತ್ತು ಕೊಡಬೇಕೆಂದು ಕೋರ್ತಾ ಇದ್ದೀನಿ ಶ್ರೀಯುತ ಭರತರಾಜು ಅವರಿಗೆ ಸನ್ಮಾನ ಬರಲಿಲ್ಲ ಗುರು ಸಾಕ್ಷಾತ್ ಧನ್ಯವಾದಗಳು ಸರ್ ತಸ್ಮೈ ಶ್ರೀ ಗುರವೇ ನಮಃ ಚಕ್ರವರ್ತಿ ಹಿಸ್ಟರಿ ಗೊತ್ತಾ ಚಾಮಯ್ಯ ಮೆಚ್ಚಬೇಕು ನಾಗರ ಹಾವು ರಾಮಾಚಾರಿಗೆ ಸಮರಿ ಗೊತ್ತ ನಿಮ್ಮಂತ ಮೆಚ್ಚಬೇಕು ನಮ್ಮೆಲ್ಲರ ಬಾಳದಾರಿಗೆ We miss all the fun, we miss all the joy, we miss you. We miss all the fun, we miss all the joy, we miss you. ಸಂಸ್ಕೃತ ಲೆಕ್ಚರರ್ ಜುಟ್ಟಿನಲ್ಲಿ ಚೇಳು ಕಟ್ಟಿದ್ದು ಹಿಂದಿ ಟೀಚರ್ ಚೇರಿಗೆಲ್ಲ ಗಮ್ಮು ಹಾಕಿದ್ದು ಇಂಗ್ಲಿಷ್ ಮೇಡಂ ಸೂಟಿ ಟೈರು ಪಂಚರ್ ಮಾಡಿದ್ದು ಪ್ರಿನ್ಸಿಪಾಲರ ಟಾಯ್ಲೆಟ್ ಅಲ್ಲಿ ಕೋಳಿ ಹಾಕಿದ್ದು ಕ್ಯಾಂಟೀನ್ನಲ್ಲಿ ರ್ಯಾಗಿಂಗ್ ಮಾಡಿದ್ದು ಎಕ್ಸಾಮ್ ಹಾಲಲ್ಲಿ ಪಟಾಕಿ ಇಟ್ಟಿದ್ದು ಹುಡುಗಿರ ಹಾಸಿಗೆ ರಾಕೆಟ್ ಹೊಡೆದದ್ದು ಬ್ಲಾಕ್ ಬೋರ್ಡ್ ಅಲ್ಲಿ ಲವ್ ಲೆಟರ್ ಬರೆದದ್ದು ಬಾಲವಿಲ್ಲದೆ ಕೋಟಿ ಚೇಷ್ಟೆ ಮಾಡಿದ ನಾವು ಅದನ್ನು ಮನಸ್ಸಿನಲ್ಲಿ ಇಡದೆ ಮನ್ನಿಸಿ ನೀವು ಕ್ಷಮಿಸೋದೇಗೆ ಇಂಥ ನೆನಪು ಬೇಕು ಬಾಳಲಿ ನಾವು ಆಡಿದ ಆಟ ತಾನೇ ಗೋಲ್ಡನ್ ಲೈಫ್ನಲ್ಲಿ We miss all the fun, we ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ಹೆಜ್ಜೇನಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ ಪ್ರೀತಿಯ ಯಜಮಾನ ನಮ್ಮ
ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ಭಾಷೆ ಕೇಳಿರಿ ಕಣ್ಣಿನಂಥ ಅಣ್ಣನು ತಾಯಿಯಾದನು ನೋಡಿರಿ ಶಿಲುಬೆಯನೇ ಏರಿದರು ನಗುವಿನ ಒಲುಮೆ ತುಂಬಿದೆ ಹಾರಾಡೋ ಮನಸ್ಸಿಗೆ ಆಕಾಶವೇ ನೀನಾದೆ ಈ ಕಣ್ಗಳೇ ಕೊಡೆಯಾಗಲಿ ಕಣ್ಣಿನ ಹನಿಯಲ್ಲೇ ಹೃದಯಕ್ಕೆ ತೂಮಳೆ ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ಹೃದಯಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ ಹಾಗೂ ಇನ್ನುಳಿದ ಎಲ್ಲ ಪೌರಾಣಿಕ ಅತಿಥಿಗಳಿಗೂ ಕೂಡ ಹೃದಯಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಈ ದಿನ ಚಿಣ್ಣರ ಮೇಳ ಹಬ್ಬ ಬಹಳ ಅದ್ದೂರಿಯಾಗಿ ಅದ್ಭುತವಾಗಿ ಕಾರ್ಯಕ್ರಮಗಳು ಸುಗಂಧವಾಗಿ ನಡೀತಾ ಬಂದು ಬಹಳಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಶೇಷವಾಗಿ ಎಲ್ಲ ರೀತಿಯ ಮನೋರಂಜನಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಅಧ್ಯಕ್ಷರಾದ ಶಿವರೆಡ್ಡಿರವರು ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ರು. ನಮ್ಮ ಸಂಪರ್ಕದಲ್ಲಿ ನೇರ ಸಂಪರ್ಕದಲ್ಲಿ ಇದ್ದಾರೆ ಒಂದು ಪದಾಧಿಕಾರಿಗಳು ಏನು ಹೇಳ್ತಾರೆ ಈ ಕಾರ್ಯಕ್ರಮದ ಬಗ್ಗೆ ಕೇಳೋಣ ಬನ್ನಿ. ಶಂಕರ್ ರೆಡ್ಡಿ ಅವರು ಮಾತಾಡ್ತಾರೆ. ಚಿಣ್ಣರ ಮೇಳ ಕಾರ್ಯಕ್ರಮ BML ಬಡಾವಣೆ ಭಾಳ ಅದ್ದೂರಿಯಾಗಿ ಮನರಂಜನೆಯಾಗಿ ನಡೆಯಿತು. ಇದು 2007ರಿಂದ ಪ್ರತಿ ವರ್ಷವೂ ಸಹ ನಡೆಸಿಕೊಂಡು ಬರ್ತಾ ಇದ್ದಾರೆ. ಇದರ ಅಧ್ಯಕ್ಷ ವಹಿಸಿರ್ತಕ್ಕಂಥ ಶಿವಾರೆಡ್ಡಿಯವರು ಮತ್ತು ಸೂರ್ಯಪ್ರಕಾಶ್ ಅವರು ಇತರ ಒಂದು ಈ ಒಂದು ಸ್ಪಂದನ ಕಮಿಟಿಯ ಸದಸ್ಯರೆಲ್ಲರೂ ಸಹ ಸಕ್ರಿಯವಾಗಿ ಭಾಗವಹಿಸಿ ಎಲ್ಲ ಕಾರ್ಯಕ್ರಮಗಳು ಭಾಗವಹಿಸಿ ಈ ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಈ ಒಂದು ಸ್ಪಂದನ ಕಾರ್ಯಕ್ರಮ ಇದು ಅದ್ದೂರಿಯಾಗಿದ್ದು ಸುಮಾರು 500ಕ್ಕೂ ಹೆಚ್ಚು ಈ ಬಡಾವಣೆ ನಿವಾಸಿಗಳು ಭಾಗವಹಿಸಿ ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಇದು ಸಹ ಎಲ್ಲರಿಗೂ ಸಹ ಸಂತಸ ತಂದಿದೆ. ಇದು ಅವರ ಮನದಾಳ ಮಾತು. ನಮ್ಮ ನೇಮ ಸಂಪರ್ಕದಲ್ಲಿದ್ದಾರೆ ಸ್ಪಂದನ ಕಮಿಟಿಯ ಅಧ್ಯಕ್ಷರು ಶಿವಾರೆಡ್ಡಿ ಸರ್ ಅವರು. ಅವರೇನು ಈ ಬಗ್ಗೆ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತಾರೆ ಕೇಳ್ತಾರೆ. ಈ ಚಿಣ್ಣರ ಮೇಳ 2024 ಇವತ್ತು ನಮ್ಮ ಸ್ಪಂದನ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ. ಈ ಕಾರಣ ಎಲ್ಲ ಮಕ್ಕಳು ಹಾಗೂ ಬಡಾವಣೆ ನಿವಾಸಿಗಳು ಸುಮಾರು 1,500-2,000 ಜನ ಸೇರಿ ಈ ಕಾರ್ಯಕ್ರಮವನ್ನು ತುಂಬ ಸಂತೋಷದಿಂದ ವೀಕ್ಷಣೆ ಮಾಡಿರ್ತಾರೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದ ಎಲ್ಲ ದಾನಿಗಳು ಹಾಗೂ ಸ್ಪಾನ್ಸರ್ಸ್ಗೆ ಅವ್ರಿಗೂ ತುಂಬ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮಕ್ಕೆ ಸುಮಾರು 2 ತಿಂಗಳಿಂದ ಎಲ್ಲ ನಮ್ಮ ಕಮಿಟಿ ಮೆಂಬರ್ಸು ಹಾಗೂ ವಾಲಂಟ್ರೀಸು ಎಲ್ಲ ಕಡೆ ಸ್ಪಾನ್ಸರ್ಸ್ ಕಡೆ ಹಾಗೂ ಈ ಕಾರ್ಯಕ್ರಮಕ್ಕೆ ಓಡಾಡಿರೋರಿಗೆ ಅವ್ರಿಗೂ ತುಂಬ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮಕ್ಕೆ ಸುಮಾರು 20 ಅಂಗಡಿಗಳು, ಸೇಲ್ಸ್ ಅಂಗಡಿಗಳು ಹಾಗೂ ಊಟದ ಅಂಗಡಿಗಳು ವ್ಯವಸ್ಥೆ ಮಾಡಿದ್ದೀವಿ ನಾವು ಕಮಿಟಿಯಿಂದ. ಆ ಅಂಗಡಿಯವ್ರಿಗೂ ತುಂಬ ಧನ್ಯವಾದಗಳು. ಬಂದಿಲ್ಲಿ ಎಲ್ಲ ಮಕ್ಕಳಿಗೆ ನಮಗೂ ಎಲ್ಲರಿಗೂ ಊಟ ಕೊಟ್ಟಿರ್ತಾರೆ. ಈ ಕಾರ್ಯಕ್ರಮ ಯಶಸ್ವಿ ಮಾಡಿರೋ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಇದು ಸ್ಪಂದನ ಕಮಿಟಿಯ ಅಧ್ಯಕ್ಷರ ಮಾತು. ತುಂಬ ಅದ್ಭುತವಾಗಿ ನುಡಿಗಳನ್ನು ಹೇಳ್ತಾ ಇದ್ರು. ಬಹಳಷ್ಟು ಈ ಒಂದು ರಾಜಕೀಯ ವ್ಯಕ್ತಿಗಳು ಮತ್ತು ಎಲ್ಲ ರೀತಿಯ ಸಹಕಾರ ನೀಡಿದ್ರು ಎಲ್ಲರಿಗೂ ಸಹ ಧನ್ಯವಾದಗಳು ಹೇಳಿದ್ರು. ಅದೇ ಈ ಕಾರ್ಯಕ್ರಮ ಏನಂದರೆ ನಮ್ಮ ಬಡಾವಣೆ ಒಂದು ಹಬ್ಬದ ವಾತಾವರಣ ಮಾಡಬೇಕು, ಎಲ್ಲ ನಿವಾಸಿಗಳು ಸೇರಬೇಕು. ಹಾಗೂ ಎಲ್ಲ ಮಕ್ಕಳಿಗೆ ಸ್ಪೋರ್ಟ್ಸಲ್ಲಾಗಲಿ, ಸಿಂಗಿಂಗಲ್ಲಾಗಲಿ, ಡ್ರಾಯಿಂಗಲ್ಲಾಗಲಿ ಅವ್ರ ಟ್ಯಾಲೆಂಟನ್ನು ನೋಡಿ ಅವ್ರಿಗೆ ಬಹುಮಾನ ನೀಡಿ ಅವ್ರಿಗಿನ್ನೂ ವಿದ್ಯಾಭ್ಯಾಸದಲ್ಲಿ ಯಾರು ಅಂಕೆಗಳು ತುಂಬ ತೆಗೆದಿರ್ತಾರೋ ಅವ್ರಿಗೂ ಬಹುಮಾನ ನೀಡಿ ಅವ್ರಿಗೆ ಇನ್ನೂ ಮುಂದಿನ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಮಾಡಬೇಕು ಅಂತ ಈ ಮುಖ್ಯ ಕಾರಣ. ಚಿಣ್ಣರ ಮೇಳ ಅನ್ನೋದು ಇಲ್ಲಿ ಎಲ್ಲ ಮಕ್ಕಳು ಕೂಡ ಅವಾಗ ಪ್ರತಿ ವರ್ಷ ಆದ ತಕ್ಷಣ ಕೇಳ್ತಾರೆ ನಮ್ಮಲ್ಲಿ ಯಾವಾಗ ಚಿಣ್ಣರ ಮೇಳ ಮಾಡ್ತೀರಿ ಅಂತ. ಸೊ ನವೆಂಬರಲ್ಲಿ ನಾವು ಹೆಚ್ಚಾಗಿ ಮಾಡ್ತೀವಿ ಇದನ್ನು. ಮಕ್ಕಳೆಲ್ಲರೂ ಸಂತೋಷದಿಂದ ಮಾಡುವಂಥದ್ದು. ಈ ಡ್ಯಾನ್ಸ್ ಪ್ರೋಗ್ರಾಮಲ್ಲಿ ಇವತ್ತು ಕೂಡ ನಾವು ಮಕ್ಕಳ ಪರಿಶ್ರಮವನ್ನು ನೋಡಿದ್ದೀವಿ. ಹಾಗೆ
ಸ್ಪಾನ್ಸರ್ ಕೂಡ ಇದಕ್ಕೆ ಇಷ್ಟು ಚೆನ್ನಾಗಿ ಆಗೋದಕ್ಕೆ ಒಂದು ಕಾರಣ. ನಾವು ನಿಜಕ್ಕೂ ಅವರಿಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಹಾಗೆ ನಮ್ಮ ಸ್ಪಂದನ ಕಮಿಟಿ ಮತ್ತು ವಾಲಂಟಿಯರ್ಸ್ ಎಲ್ಲರೂ ಕೂಡ ಇದಕ್ಕೆ ಸಹಾಯ ಮಾಡಿದ್ದಾರೆ. ಅದರಿಂದಾಗಿ ಈ ಪ್ರೋಗ್ರಾಮ್ ತುಂಬ ಚೆನ್ನಾಗಾಯಿತು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಿದ್ದೀನಿ. ಇದು ಮೇಡಮ್ ಅವರ ಮಾತು. ಬಹಳ ಪದಾಧಿಕಾರಿಗಳು ಸಹಕಾರ ಕೊಟ್ಟು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಅಂತ ಬಹಳ ವಿಶೇಷವಾಗಿ ಹೇಳ್ತಾ ಇದ್ದಾರೆ. TV 99 ಸೋಮಶೇಖರ್ ಜೊತೆ ಮಂಜುನಾಥ್, ಪೆಮೆಲೋಟ್, ಬೆಂಗಳೂರು.